ಬೇಲೂರು ತಾಲೂಕಿನ ತೋಟಗಾರಿಕೆ ರೈತ ಬಂಧುಗಳಿಗೆ ತೋಟದ ಕೃಷಿ ಬಗ್ಗೆ ಮಾಹಿತಿ. ಇವರು ಕುಮಾರಣ್ಣ ಅಂತೇಳಿ ಕೋಗಿಲೆಮನೆ ಗ್ರಾಮದವರು. ಇಲ್ಲಿ ಕೋಗಿಲೆಮನೆ ಕೊತ್ತಳ್ಳಿ ಹತ್ರ ಇವ್ರ ತೋಟ ಇದೆ. ಆ ತೋಟಕ್ಕೆ ಔಷಧಿ ಎಲ್ಲ ನಾವೇ ಕೊಟ್ಟಿದ್ವಿ ದಾಸೇಗೌಡ ಪ್ಲಾಂಟೇಶನ್ ಸರ್ವಿಸಸ್ ಇಂದ. ನೋಡಿ, ತೋಟಕ್ಕೆ ಅತಿಯಾದ ಮಳೆ ರೋಗದಿಂದ ಹಸಿ ಕೊಳೆ ರೋಗ ಬಂದಿದೆ. ಕಾಯಿ ಕೊಳೆಯೋದು ಮತ್ತೆ ಗಿಡ ಇದು ಹಸಿ ಮತ್ತೆ ಎಲೆ ಕೊಳೆಯೋದು ಇಂಥದ್ದೆಲ್ಲ ಕಂಪ್ಲೇಂಟ್ ಬರ್ತಿದೆ. ನಾವು ಇದಕ್ಕೆ ಔಷಧಿ ಡೋಮರ್ಕ್ ಅಂತೇಳಿ ಔಷಧಿ ಕೊಟ್ಟಿದ್ವಿ, ರೂಟು ಮತ್ತು ಡೋಮರ್ಕ್ ಅಂತೇಳಿ. ಔಷಧಿ ಯಾವ ಗುಣಮಟ್ಟದಲ್ಲಿ ಕೆಲಸ ಮಾಡಿದೆ ಅಂತ ಶಂಕರ ಒಂಚೂರು ತೋರಿಸು. ಎಲ್ಲ ಮಾಡಿದೆ. ಮತ್ತು ಹಂಗೆ ಕುಮಾರಣ್ಣವರು ಔಷಧಿ ಮತ್ತು ಔಷಧಿ ಗುಣಮಟ್ಟದ ಬಗ್ಗೆ ತೋಟಗಾರಿಕಾ ರೈತರುಗಳಿಗೆ ಮಾಹಿತಿ ಕೊಡ್ತಾರೆ. ಕುಮಾರಣ್ಣವರೇ ಕಂಬಿಡಿ ಕಡೆ. ಬೇಲೂರು ತಾಲೂಕಿನ ತೋಟಗಾರಿಕಾ ರೈತರಿಗೆ ದಾಸೇಗೌಡ ಪ್ಲಾಂಟೇಶನ್ ಸರ್ವಿಸಸ್ದು ಔಷಧಿಯ ಗುಣಮಟ್ಟ ಬಗ್ಗೆ ಬೆಲೆ ಬಗ್ಗೆ ಒಂಚೂರು ಏನಾದ್ರೂ ಅವರಿಗೆ ಮಾಹಿತಿ ಕೊಡಬೇಕಾಗಿ ಕೇಳ್ಕೊತೀನಿ ಕುಮಾರಣ್ಣವರೇ. ತೋಟಕ್ಕೂ ನಾವು ಔಷಧಿನ ರಘು ಅವ್ರ ಹತ್ರ ತರ್ತಾ ಇದ್ದೀವಿ ದಾಸೇಗೌಡ ಪ್ಲಾಂಟೇಶನ್ನಿಂದ. ಅವರು ಹೇಳಿದ ಔಷಧಿನೇ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ. ಈ ಸತಿ ನಮಗೆ ತುಂಬಾ ಕ್ರಾಪ್ ಎಲ್ಲ ತುಂಬಾ ಪ್ರಾಬ್ಲಮ್ ಆಗಿದೆ. ಅತಿಯಾಗಿ ಮಳೆಯಿಂದ ಹಸಿ ಕೊಳೆ ರೋಗದು, ಗೊಂಚಲು ಕೊಳೆ ರೋಗ ಆ ಥರ ಎಲ್ಲ ಏನು ಬಂದಿಲ್ಲ. ಔಷಧಿ ಹೊಡೆದ ನಂತರ ಇವಾಗ ತುಂಬಾ ಚೆನ್ನಾಗಿ ಬಂದಿದೆ, ಆಯ್ತಾ. ಆಮೇಲೆ ಇದು ಮೆಣಸು ಸಹ ಅಷ್ಟೇ. ಮೆಣಸು ನಮ್ಮಲ್ಲಿ ತುಂಬ ಇತ್ತು, ಸ್ವಲ್ಪ ಡ್ಯಾಮೇಜ್ ಆಯಿತು ಮೆಣಸು. ಅದು ಇರೋ ಅಂಥ ಮೆಣಸು ತುಂಬ ಚೆನ್ನಾಗಿದೆ. ಮೆಣಸಿನ ಗಿಡ ಆ ಕಡೆ ಎಲ್ಲ ತುಂಬ ಚೆನ್ನಾಗಿದೆ. ಅದೇ ಕಡೆ ಎಲ್ಲ ಚೆನ್ನಾಗಿದೆ. ಅದರಲ್ಲಿ ಒಳಗಡೆ ಹೋಗಕ್ಕಾಗಲ್ಲ, ಅತಿಯಾಗಿ ಮಳೆ ಇರೋದ್ರಿಂದ ಒಳಗಡೆ ಹೋಗಕ್ಕಾಗ್ತಿಲ್ಲ. ಮೆಣಸಿನ ಗಿಡಗಳು ಒಳಗಡೆ ಎಲ್ಲ ತುಂಬ ಚೆನ್ನಾಗಿದ್ದಾವೆ, ಹಬ್ಬಿದ್ದಾವೆ ಚೆನ್ನಾಗಿ.